ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. 2026ರ ಮಾರ್ಚ್ 8ರಂದು ಕಲಬುರಗಿಯಲ್ಲಿ ಸದ್ಭಾವ ಲೈಫ್ ಸ್ಟೈಲ್ ಒಬೆಸಿಟಿ ಅಂಡ್ ಮೆಟಾಬಾಲಿಕ್ ಕ್ಲಿನಿಕ್ ಲೋಕಾರ್ಪಣೆ ಮಾಡಲಾಗುವುದು ಎಂದು ಡಾಕ್ಟರ್ ಅಭಿಷೇಕ್ ಆರ್ ಪಾಟೀಲ್ ಅವರು ಹೇಳಿದರು. ಈ ಕುರಿತು ಒಂದು ವರದಿ. ಕಲಬುರಗಿ ನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ಅತ್ಯುತ್ತಮ ಸೇವೆಗೆ ಹೆಸರುವಾಸಿಯಾಗಿರುವ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಮುದ್ದಿ ಹನುಮಾನ ದೇವಸ್ಥಾನದ ಎದುರುಗಡೆ ಇರುವ ಸದ್ಭಾವ ಆಸ್ಪತ್ರೆ ಈಗಾಗಲೇ 40,000ಕ್ಕೂ ಅಧಿಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಜೀವನದಲ್ಲಿ ಹೊಸ ಚೈತನ್ಯ ತುಂಬಿದೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಇತ್ತೀಚೆಗೆ ಎಲ್ಲಾ ಕಡೆ ಮಹಿಳೆಯರು, ಪುರುಷರು ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿರುವ ಒಬೆಸಿಟಿ ಅಂದರೆ ಬೊಜ್ಜಿನ ಸಮಸ್ಯೆಯ ಗಂಭೀರತೆಯನ್ನು ಕಂಡು ಅದನ್ನು ಗುಣಪಡಿಸಿ ಜನರ ಜೀವನವನ್ನು ಮತ್ತೆ ಮೊದಲಿನಂತೆ ಸಾಮಾನ್ಯವಾಗಿಸಲು ತನ್ನ 2ನೆಯ ಯೂನಿಟ್ ಸದ್ಭಾವ ಒಬೆಸಿಟಿ ಅಂಡ್ ಮೆಟಾಬಾಲಿಕ್ ಕ್ಲಿನಿಕ್ ಇದೆ. ಮಾರ್ಚ್ 8ರಂದು ಬೆಳಗ್ಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರೆಯ ದಿನವೇ ಹಳೆಯ ಆಸ್ಪತ್ರೆಯ ಪಕ್ಕದಲ್ಲೇ ಅಧಿಕೃತವಾಗಿ ಪ್ರಾರಂಭಿಸುತ್ತಿದೆ. ಈ ಹೊಸ ಕ್ಲಿನಿಕ್ ಮೂಲಕ ಒಬೆಸಿಟಿ ಆಗಲು ಕಾರಣ, ಅದಕ್ಕೆ ಪರಿಹಾರದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಇಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಸಿಗುವ ಮಟ್ಟದ ಚಿಕಿತ್ಸೆಯನ್ನು ಎಲ್ಲಾ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳಿಂದ ಪತ್ತೆ ಹಚ್ಚಿ ಜನರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಖ್ಯಾತ ವೈದ್ಯರು ಆಗಮಿಸಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆ. ಕಾರಣ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಹೊಸ ಕ್ಲಿನಿಕ್ಗೆ ಭೇಟಿ ನೀಡುವ ಮೂಲಕ ತಮ್ಮ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್ ಮತ್ತು ಡಾಕ್ಟರ್ ಶಿಲ್ಪಾ ಮಾಲಿ ಪಾಟೀಲ್ ದಂಪತಿಗಳು ಕೋರಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್ ಅಂತ, ಚೇರ್ಮನ್ ಸದ್ಭಾವ ಹಾಸ್ಪಿಟಲ್. ಮೇಡಮ್ ಅವರು ಡಾಕ್ಟರ್ ಶಿಲ್ಪಾ ಮಾಲಿ ಪಾಟೀಲ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸದ್ಭಾವ ಹಾಸ್ಪಿಟಲ್. ಇವತ್ತಿನ ವಿಶೇಷ ಏನಂದರೆ, ನಾಳೆ 8th of March at 10 o'clock ಸದ್ಭಾವ ಹಾಸ್ಪಿಟಲ್ ಇನ್ ಯೂನಿಟ್ 2 ವಿ ಆರ್ ಡೆಡಿಕೇಟೆಡ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಪರ್ಪಸ್ ಏನಂತಂದರೆ, ಯಾರು ದಪ್ಪ ಇರ್ತಾರೆ, ಯಾರ್ದು ವೆಯ್ಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಸ್ಪೆಷಲ್ ನೀಡ್ಸ್ ಇರುತ್ತೆ, ಸ್ಪೆಷಲ್ ಕನ್ಸಲ್ಟೇಷನ್ಸ್ ನೀಡ್ ಇರುತ್ತೆ, ಅವ್ರಿಗಾಗಿ ಅಂತಲೇ ಡೆಡಿಕೇಟ್ ಮಾಡಿರೋದಂಥ ಒಂದು ಸೆಂಟರು. ಇದರಲ್ಲಿ ಡೈಟಿಷನ್ಸು, ಫಿಸಿಯೋಥೆರಪಿಸ್ಟು, ಗ್ರೂಪ್ ಆಫ್ ಫಿಸಿಷಿಯನ್ಸು, ಸೈಕಿಯಾಟ್ರಿಸ್ಟು, ಆರ್ಥೋಪೆಡಿಷನ್ನು, ಗೈನಕಾಲಜಿಸ್ಟು ಎಲ್ಲರದೂ ರೋಲ್ ಇರುತ್ತೆ. ಒಬ್ಬರದ್ದು ರೋಲ್ ಅಂತ ಇರಲ್ಲ. ಸೊ ಎಲ್ಲರನ್ನೂ ಒಳಪಟ್ಟಿರೋಂಥ ಸೆಂಟರ್ ಸದ್ಭಾವ ಹಾಸ್ಪಿಟಲ್. ಅದರಿಂದಾಗಿ 1 floor ವಿ ಆರ್ ಡೆಡಿಕೇಟಿಂಗ್ ಟು ಸದ್ಭಾವ ಲೈಫ್ ಸ್ಟೈಲ್ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಒಬೆಸಿಟಿ ರಿಲೇಟೆಡ್. ಸೊ ಇದರಲ್ಲಿ ನಾವು ಏನು ಕವರ್ ಮಾಡ್ತೀವಿ ಅಂತಂದರೆ, ಪೇಷಂಟ್ಸ್ ವೇಟ್ ಗೇನ್ ಆಗಿರೋದಕ್ಕೆ ಬರೀ ಊಟ ಸರಿ ಇಲ್ಲ ಅಂತ ಅಷ್ಟೇ ಕಾರಣ ಇರಲ್ಲ. ಮೇಜರಾಗಿ ಊಟ ಸರಿ ಇರಲ್ಲ, ಅದರ ಜೊತೆಗೆ ನಿದ್ದೆ ಸರಿ ಇರಲ್ಲ, ಸ್ಲೀಪ್ ರಿಲೇಟೆಡ್ ಡಿಸಾರ್ಡರ್ಸು, ಸ್ಟ್ರೆಸ್ ಇರುತ್ತೆ, ಎಕ್ಸಸೈಸ್ ಮಾಡ್ತಿರಲ್ಲ. ಸೊ 4-5 ಆಸ್ಪೆಕ್ಟ್ಸ್ ನಾವು ಕವರ್ ಮಾಡಬೇಕಂತ ಆಗುತ್ತೆ. ಒಬೆಸಿಟಿ ಈಸ್ ಅ ಮದರ್ ಆಫ್ 200+ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ಮೇನ್ ರೀಸನ್ ಶುಗರ್, BP, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ಸು ಇದೆಲ್ಲ ಬರೋದಕ್ಕೆ ಕಾರಣ ಇರೋದೇ ಒಬೆಸಿಟಿ. ಸೊ ಒಬೆಸಿಟಿ ಈಸ್ ಅ ರೂಟ್ ಕಾಸ್. ಅದನ್ನು ನಾವು ಅಡ್ರೆಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಅಂತಲೇ ಒಂದು ಡೆಡಿಕೇಟೆಡ್ ಸೆಂಟರ್ ಅಂತ ಗುಲ್ಬರ್ಗಕ್ಕೆ ಟುಮಾರೋ ವಿ ಆರ್ ಗಿವಿಂಗ್. ಈ ಇದರಲ್ಲಿ ಏನಾಗುತ್ತೆ, ಡಿಟೇಲ್ ಅಸೆಸ್ಮೆಂಟ್ ಆಫ್ ದ ಪೇಷಂಟು, ಬಾಡಿ ಕಾಂಪೋಸಿಷನ್ ಅನಲೈಸಿಸ್ ಅಂತಂತೀವಿ. ಪೇಷಂಟ್ಸ್ ಬಾಡಿಯಲ್ಲಿ ಫ್ಯಾಟ್ ಎಷ್ಟಿದೆ, ಮಸಲ್ಲು, ವಾಟರ್ ಕಂಟೆಂಟ್ ಎಷ್ಟಿದೆ, ಇನ್ಫ್ಲಮೇಷನ್ ಎಷ್ಟಿದೆ, ಅವ್ರದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂತೀವಿ, ಯಾವ ಪ್ರಮಾಣ ಇದೆ, ಅದರ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಸೂಟೇಬಲ್. ಅವ್ರ ವೇಟು, ಅವ್ರ ಏಜ್ ಪ್ರಕಾರ ಎಕ್ಸಸೈಸ್ ಥೆರಪೀಸು, ಅವ್ರದ್ದು ಮೆಂಟಲ್ ಹೆಲ್ತ್ ಸ್ಟೇಟಸ್ಸು, ಅವ್ರದ್ದು ಏನು ಡಿಪ್ರೆಷನ್ ಇದೆನಾ, ಏನು ಇಶ್ಯೂಸ್ ಇದೆ, ಏನಾದರೂ ಈಟಿಂಗ್ ಡಿಸಾರ್ಡರ್ಸ್ ಇದೆನಾ, ಅದನ್ನು ಅಡ್ರೆಸ್ ಮಾಡೋಕ್ಕೆ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ ಇರ್ತಾರೆ, ಫಿಸಿಷಿಯನ್ ಆ್ಯಂಡ್ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಆ್ಯಂಡ್ ಆಲ್ಸೋ ಡೈಟಿಷಿಯನ್ಸ್ ಇರ್ತಾರೆ. ಯಾರಿಗೆ ಒಬ್ಬರಿಗೆ ಒಂದು ಊಟ ಸೆಟ್ ಆಗುತ್ತೆ, ಒಂದು ಸೆಟ್ ಆಗೋಲ್ಲ, ಡಯಟ್ ಯಾವ ಥರ ಮಾಡಬೇಕು, ಸಡನ್ನಾಗಿ ಊಟ ಬಿಡೋದು, ದಟ್ ಈಸ್ ಆಲ್ಸೋ ನಾಟ್ ರೈಟ್. ಸೊ ಇಟ್ ಹ್ಯಾಸ್ ಟು ಬಿ ಪ್ರೋಗ್ರಾಮ್ಡ್ ಡಯಟ್ ಆ್ಯಂಡ್ ವೀಕ್ಲಿ ಫಾಲೋಅಪ್ಸ್ ಇರುತ್ತೆ ಪೇಷಂಟ್ಸ್ಗೆ. ಸೊ this is one of its kind center in Gulbarga, which we are dedicating tomorrow, which is 8th of March, starting at 10 AM. Thank you. Sir, ಇಂಡಿಯಾದಲ್ಲೇ ಇವಾಗ ಹೆಂಗಂದರೆ ವರ್ಕ್ ಜಾಸ್ತಿ ಆಗಿದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಈ ಟೈಮಲ್ಲಿ ಇದು ಮಾಡ್ತಾ ಇಲ್ಲ ಅಂತಲೇ ಹೇಳ್ತಾ ಇದೆ. ಇದು ಜಾಸ್ತಿ ಕೇಸಸ್ ಈಗ ರೀಸೆಂಟಾಗಿ ಹಾರ್ಟ್ ಅಟ್ಯಾಕು
ಬೇರೆ ಬೇರೆ ಕೇಸ್ ರಿಲೇಟೆಡ್ ಮೆಂಟಲಿ ಇರೋದು. ಇದರಿಂದ ಏನು ಲಾಭ ಆಗುತ್ತೆ ಅಂದರೆ ಈಗ ಇನ್ಕ್ರೀಸ್ ಏನಾಗ್ತಾ ಇದೆ ಡಿಸೀಸ್? ಈಗ ನಾನು ಏನು ಹೇಳ್ಬೇಕಂತಂತೇನೆಂದರೆ ಒಂದೇ ರೀಸನ್ ಇರಲ್ಲ. ಎಷ್ಟೋ ಜನಕ್ಕೆ ಏನವ್ರಿಗೆ ಕಾಡ್ತಿದೆ ಅಂತಲೇ ಗೊತ್ತಿರಲ್ಲ. ಎಷ್ಟೋ ಜನ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಇವತ್ತಿನ ವರ್ಲ್ಡಲ್ಲಿ ಇಟ್ ಈಸ್ ಸ್ಟ್ರೆಸ್. ನಿಮ್ಮದು ವರ್ಕ್ ಮಾಡೋ ಪದ್ಧತಿ, ಟೈಮಿಂಗ್ಸು, ಬಿಕಾಸ್ ಆಫ್ ಎಂಟೈರ್ ವರ್ಲ್ಡ್ ಈಸ್ ಇನ್ ಅ ಸ್ಟ್ರೆಸ್. ಸೊ ಟೈಮಿಗೆ ಊಟ ಆಗಲ್ಲ, ಟೈಮಿಗೆ ನಿದ್ದೆ ಆಗಲ್ಲ, ಲಾಟ್ ಆಫ್ ಹ್ಯಾಬಿಟ್ಸು, ಸ್ಮೋಕಿಂಗು, ಆಲ್ಕೋಹಾಲು, ಟೊಬ್ಯಾಕೊ ಚೀವಿಂಗು, ಈವ್ನಿಂಗಲ್ಲಿ ಹೋಗಿ ಪಾರ್ಟಿ ಮಾಡೋದು. ಸೊ ಇದೆಲ್ಲನೂ ಆ್ಯಂಡ್ ಇಂಡಿಯಾ ಈಸ್ ಆಲ್ವೇಸ್ ಎ ಕಂಟ್ರಿ ವಿಚ್ ಈಟ್ಸ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಲೆಸ್ ಆಫ್ ಪ್ರೋಟೀನ್ಸ್. ಬಿಕಾಸ್ ನಮ್ಮ ಊಟದ ಶೈಲಿ ಪದ್ಧತಿಯಲ್ಲೇ ಸ್ವಲ್ಪ ಬದಲಾವಣೆಗಳು ತಗೊಂಡ್ಬರ್ಬೇಕು. ಸೊ ಎಲ್ಲಿವರೆಗೂ ನಾವು ಏನು ಊಟ ಮಾಡ್ತಿದ್ದೀವಿ ನಾವು ಕರೆಕ್ಟ್ ಮಾಡ್ಕೊಳ್ಳಲ್ಲ, ಅದ್ರ ಜೊತೆಗೆ ನಮ್ಮ ಸ್ಲೀಪ್ ಕರೆಕ್ಟ್ ಮಾಡ್ಕೊಳ್ಳಲ್ಲ, ಸ್ಟ್ರೆಸ್ ಎದರಿಂದ ಆಗ್ತಿದೆ, ಏನು ಫ್ಯಾಮಿಲಿ ಇಶ್ಯೂಸ್ ಇದೆನಾ, ಏನು ಮೊದಲಿಂದಾನೇ ಏನಾದರೂ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆನಾ, ಆರ್ ವರ್ಕ್ ರಿಲೇಟೆಡ್ ಇದೆನಾ, ವಿ ಹೆಲ್ಪ್ ದೆಮ್, ಗೈಡ್ ದೆಮ್ to take care of themselves, how they should divide their time to the work, to the family, how they should sleep well. ಸ್ಲೀಪಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಅಂತೀವಿ, ಆ ಥರ ಇದ್ದರೆ ಅದಕ್ಕೆ ಹೆಲ್ಪ್ ಕೊಡ್ತೀವಿ. ಈ ಥರ ಮಾಡಿದ್ರೆ ಹೋಲಿಸ್ಟಿಕ್ಕಾಗಿ ಅಪ್ರೋಚ್ ಮಾಡಿದ್ರೆ ಒಂದು ಒಬೆಸಿಟಿ ವೇಟ್ ಏನಿದೆ ಅದು ಒಂದು ಕಡಿಮೆನೂ ಆಗುತ್ತೆ, ಇನ್ನೊಂದು ಸಸ್ಟೇನೂ ಆಗುತ್ತೆ. ದಿಸ್ ಕ್ಲಿನಿಕ್ ಈಸ್ ಮೆಂಟ್ ಆ್ಯಸ್ ಅ ಪ್ರಿವೆಂಟಿವ್ ಡಿಸೀಸ್. ಸೊ ಒಬೆಸಿಟಿನ ಕಂಟ್ರೋಲ್ ಮಾಡಿದ್ರೆ ಮೋಸ್ಟ್ ಆಫ್ ದ ಡಿಸೀಸ್ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ದೇಶದ ಪ್ರಧಾನಮಂತ್ರಿಯವರು ರೆಡ್ ಫೋರ್ಟ್ ಸ್ಟೇಜಿಂದ ಹೇಳಿದ್ದಾರೆ ಒಬೆಸಿಟಿ ಬಗ್ಗೆ. ಅದರ ಅರ್ಥ ಏನು? ಇಟ್ ಈಸ್ ಸ್ಲೋಲಿ ಈಟಿಂಗ್ ಅವರ್ ಕಂಟ್ರಿ ಆ್ಯಂಡ್ ವಿ ಆರ್ ಆಲ್ರೆಡಿ ಲೇಟ್ ಇನ್ ಅಡ್ರೆಸ್ಸಿಂಗ್ ದಟ್ ಪ್ರಾಬ್ಲಮ್. ನಾವು ಅದಕ್ಕೊಂದು ಬರೀ ಶೇಮ್ ಮಾಡೋದು, ಯಾರು ದಪ್ಪ ಇರ್ತಾರೆ ಅವ್ರಿಗೆ ಬೈಯೋದು, ಅಂಗ್ಸೋದೇ ಮಾಡ್ತೀವಿ ಹೊರತು ಅವ್ರಿಗೆ ಪರಿಹಾರ ಹೇಳ್ಕೊಡಲ್ಲ. ಈ ಸೆಂಟರಲ್ಲಿ ದೆರ್ ಇಸ್ ನೋ ಶೇಮ್. ದಟ್ಸ್ ವೈ ವಿ ಸೇ ಲೆಟ್ಸ್ ಚೇಂಜ್ ದ ಗೇಮ್. ದೆರ್ ಶುಡ್ ಬಿ ನೋ ಶೇಮ್ ಇದರಲ್ಲಿ. ಸೊ ನಾವ್ಗೆ ಅವ್ರ ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ ಹಿಡ್ಕೊಂಡು ಫಿಸಿಕಲ್ ಆಸ್ಪೆಕ್ಟ್ ಎಲ್ಲನೂ ಕವರ್ ಮಾಡ್ತೀವಿ ಒಂದು ಡೆಡಿಕೇಟೆಡ್ ಸೆಂಟರಲ್ಲಿ. ಸರ್, ಫಾಸ್ಟು ಇಲ್ಲಿಯ ಜನ ಪೇಷಂಟ್ಸ್ ಇಲ್ಲಿ ಮಹಾರಾಷ್ಟ್ರಕ್ಕೆ ಮತ್ತು ಹೈದ್ರಾಬಾದಿಗೆ ಬರ್ತಾ ಇದ್ದಾರೆ, ಮತ್ತು ಈ ಗುಲ್ಬರ್ಗ ಯಾವ ರೀತಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅದೇ ಹೆಂಗೆ ನಿಮ್ಗೆ ಗೊತ್ತಿರ್ಬೋದು, ದೇರ್ ಇಸ್ ಅ ಹ್ಯೂಜ್ ಜನರೇಷನಲ್ ಶಿಫ್ಟ್ ಇನ್ ಗುಲ್ಬರ್ಗಾನಲ್ಲಿ ಹೆಲ್ತ್ ಕೇರ್ ಸೆಟಪ್. ಆಲ್ ಥ್ಯಾಂಕ್ಸ್ ಟು 4 ಮೆಡಿಕಲ್ ಕಾಲೇಜ್. 4 ಮೆಡಿಕಲ್ ಕಾಲೇಜ್ ಇರೋದ್ರಿಂದ ತುಂಬ ಡಾಕ್ಟರ್ಸ್ ಗುಲ್ಬರ್ಗಾದಲ್ಲೇ ಲೋಕಲ್ ಇರೋರೇ ಇದ್ದಾರೆ. ಆ್ಯಂಡ್ ಎಲ್ಲರೂ ಒಳ್ಳೆ ಸೆಂಟ್ರಲ್ ಟ್ರೈನ್ ಆಗಿ ಮೆರಿಟಲ್ಲಿ ತೊಗೊಂಡು ಒಳ್ಳೆ ಸೆಂಟ್ರಲ್ಲಿ ಟ್ರೈನ್ ಆಗಿ ಗುಲ್ಬರ್ಗಕ್ಕೆ ಸರ್ವ್ ಮಾಡೋಕ್ಕೆ ಬರ್ತಿದ್ದಾರೆ. ಇದರಿಂದ ಏನಾಗ್ತಿದೆ, ಮುಂಚೆ ಸಣ್ಣ ಪುಟ್ಟ ನನ್ನ ತಿಳಿದಿರೋ ಪ್ರಕಾರ ನಮ್ಮೂರಲ್ಲಿ ಸಣ್ಣ ಕೋಲ್ಡ್ ಕಾಫ್ ಜ್ವರ ಆದ್ರೂ ಸೊಲಾಪುರ್ಗೆ ಹೋಗಿ ಬರ್ತಿದ್ರು ಮುಂಚೆ ಜನ 20 ವರ್ಷ ಕೆಳಗಡೆ. ಬಟ್ ಇವತ್ತಿನ ದಿನ ಹಾರ್ಟ್ ಅಟ್ಯಾಕ್ ಇರಲಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರಲಿ, ಎಲ್ಲದಕ್ಕೂ ಗುಲ್ಬರ್ಗಾದಲ್ಲಿ ಫೆಸಿಲಿಟಿ ಇದೆ. ಇದಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಬಿಕಾಸ್ ಆಫ್ ಭಾಳ ಡಾಕ್ಟರ್ಸ್ ಇರೋದರಿಂದ ಒಳ್ಳೆ ಕಡೆ ಕಲ್ತು ಬಂದು ಎಲ್ಲರೂ ಗುಲ್ಬರ್ಗನಲ್ಲೇ ಸರ್ವಿಸ್ ಮಾಡ್ತಿದ್ದಾರೆ. ಸೊ ಗುಲ್ಬರ್ಗ ನಾವು ಹೇಳ್ಬೋದು ಇವತ್ತಿನ ಇದರಲ್ಲಿ ಇಟ್ಸ್ ಬಿಕಮ್ ಲೈಕ್ ಎ ಹೆಲ್ತ್ ಹಬ್. ಸೊ ಯಾವುದಕ್ಕೂ ಹೊರಗೆ ಹೋಗಬೇಕಾಗಿಲ್ಲ. ಆಲ್ಮೋಸ್ಟ್ 98 to 99% ಆಫ್ ದ ಥಿಂಗ್ಸ್ ಮೆಡಿಕಲ್ ಫೀಲ್ಡಲ್ಲಿ ಏನಿದೆ ಎಲ್ಲನೂ ಇವತ್ತು ಗುಲ್ಬರ್ಗನಲ್ಲಾಗುತ್ತೆ. ಸೊ ಇದೇ ಅಂಗವಾಗಿ ಆ್ಯಸ್ ಅ ಪಾರ್ಟ್ ಆಫ್ ಇಂಪ್ರೂವಿಂಗ್ ದ ಹೆಲ್ತ್ ಸಿಸ್ಟಮ್ ಇನ್ ಗುಲ್ಬರ್ಗ, we have come up with a dedicated center, and we also hope that many people start this initiative so that because obesity ಅಥವಾ ಬೊಜ್ಜುತನ ಏನಿದೆ ಒಂದೇ ಸೆಂಟ್ರು ಒಂದೇ ಡಾಕ್ಟರಿಂದ ಆಗಲ್ಲ. ಎಂಟೈರ್ ದ ಡಾಕ್ಟರ್ ಕಮ್ಯುನಿಟಿ ಶುಡ್ ಕಮ್ ಟುಗೆದರ್, ಅಡ್ರೆಸ್ ದ ಪ್ರಾಬ್ಲಮ್, ಅಡ್ರೆಸ್ ಇಟ್ ಆ್ಯಸ್ ಎ ಪ್ರಾಬ್ಲಮ್, ಅಂದ್ರೇ ಅದಕ್ಕೆ ನಮಗೆ ಪರಿಹಾರ ಸಿಗೋದು. ನಾಳೆ ಶರಣಬಸವೇಶ್ವರ ಜಾತ್ರೆ ಇದೆ, ಅವತ್ತು ದಿವಸ ಯಾವ ರೀತಿ ನಾವು ಯಾವಾಗಲೂ ನಾವು ಅನ್ನದಾಸೋಹ ಅಂತ ಮಾಡ್ತೀವಿ ಶರಣಬಸವೇಶ್ವರ ಜಾತ್ರೆ ದಿನ. ಅದು ಒಂದು ತುಂಬ ಆಸ್ಪಿಷಿಯಸ್ ಡೇ ಕಲಬುರಗಿ ಜನರಿಗೆ. ನಮ್ಮ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರ ಮಹಾರಾಜ ಅವರ ಏನು ನಮ್ಮದು ಜಾತ್ರಾ ಮಹೋತ್ಸವ ಇರುತ್ತೆ. ಎವ್ರಿ ಇಯರ್ ನಾವು ಅನ್ನದಾಸೋಹ ಮಾಡ್ತೀವಿ. ಸೊ ಅದು ನಮ್ಮ ಪುಣ್ಯ ಭಾಗ್ಯ ಅನ್ಕೊತೀವಿ ಕಿ ಅದೇ ದಿನ ನಾವು ಲೈಫ್ ಸ್ಟೈಲ್ ಆ್ಯಂಡ್ ಒಬೆಸಿಟಿ ಕ್ಲಿನಿಕ್ ಅಂತ ಕಲಬುರಗಿ ಜನರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. 30 ಸೆಕೆಂಡಲ್ಲಿ ನೀವು ನಮಸ್ಕಾರ ಎಲ್ಲರಿಗೂ. ಸದ್ಭಾವ ಹಾಸ್ಪಿಟಲ್ ಯೂನಿಟ್ 2 ಅಲ್ಲಿ ನಾವು ನಾಳೆ ವಿ ಆರ್ ಲಾಂಚಿಂಗ್ ಅ ಡೆಡಿಕೇಟೆಡ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಗುಲ್ಬರ್ಗ ಅಂತ ಅನ್ಕೋಬೋದು. ಯಾಕಂದರೆ ಒಬೆಸಿಟಿನೇ ಮೇನ್ ರೂಟ್ ಕಾಸ್ ಆಫ್ ಮೆನಿ 200+ ಡಿಸೀಸಸ್. ಒಬೆಸಿಟಿಯಿಂದನೇ BP ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಇಶ್ಯೂಸ್ ಆಗಲಿ ಬರುತ್ತೆ. ಬಟ್ ಯಾರೂ ಅದು ಒಬೆಸಿಟಿಗೆ ಅಷ್ಟು ಮಾಹಿತಿ ಕೊಡೋಂಗಿಲ್ಲ ಅಥವಾ ಅಷ್ಟು
ಟೈಮ್ ಕೊಡೋಂಗಿಲ್ಲ. ಸೊ ಅದನ್ನೇ ನಾವು ಎಲ್ಲ ಜನರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ ದಟ್ ಆ್ಯಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ದೆಮ್. ಆ್ಯಂಡ್ ಡೆಡಿಕೇಟೆಡ್ ಟೀಮ್ ಇದೆ ನಮ್ಮ ಹತ್ರ, ಲೈಕ್ ನಾವು ಫಿಸಿಷಿಯನ್ಸು, ಡೈಟಿಷಿಯನ್ನು, ಫಿಸಿಯೋಥೆರಪಿಸ್ಟು, ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸು, ಆರ್ಥೋಪೆಡಿಷಿಯನ್, ಗೈನಕಾಲಜಿಸ್ಟ್. ಸೊ ಎಲ್ಲ ರೀತಿಯಿಂದ ವಿ ಹ್ಯಾವ್ ಅ ಗುಡ್ ಟೀಮ್ ಆ್ಯಂಡ್ ನಾವು ಅದರ ಫುಲ್ ಟೀಮ್ ನಾವು ಒಬೆಸಿಟಿ ಕ್ಲಿನಿಕ್ಕಿಗೆ ಡೆಡಿಕೇಟ್ ಮಾಡ್ತಿದ್ದೀವಿ. ಸೊ ವಿ ಆರ್ ಲಾಂಚಿಂಗ್ ಅವರ್ ಒಬೆಸಿಟಿ ಕ್ಲಿನಿಕ್ ಟುಮಾರೋ, ದಟ್ ಈಸ್ March 8th. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.